ಓಕೆ, ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ಕಳ್ಳನಿಗೆ ಸರಿಯಾಗಿ ಗೂಸ ಬಿದ್ದಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಕಳ್ತನಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದಾನೆ. ಕಳ್ಳನಿಗೆ ಸರಿಯಾಗಿ ಥಳಿಸಿದ್ದಾರೆ. ನಿನ್ನೆ ರಾತ್ರಿ ಮೊಬೈಲ್ ಕದ್ದು ಓಡ್ತಾ ಇದ್ದ. ಸೆಕ್ಯೂರಿಟಿ ಅವಾಗ ಲಾಕ್ ಮಾಡಿದ್ದಾರೆ ಕಳ್ಳನನ್ನ. ಆತ ಕದಿಯಕ್ಕೆ ಎಲ್ಲಿ ಬಂದಿದ್ದಾನೆ ನೋಡಿ, ಆಸ್ಪತ್ರೆಗೆ ಬಂದಿದ್ದಾನೆ. ಆಸ್ಪತ್ರೆಯ ಮುಂದೆಯೇ ಸೆಕ್ಯೂರಿಟಿ ಗಾರ್ಡ್ ಆತನನ್ನ ಲಾಕ್ ಮಾಡಿ ಥಳಿಸಿದ್ದಾರೆ. ಬಳಿಕ ಕಳ್ಳನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆಸ್ಪತ್ರೆ ಸೆಕ್ಯೂರಿಟಿ. ಆಸ್ಪತ್ರೆಯ ಒಳನುಗ್ಗಿ ಮೊಬೈಲ್ ಕಳ್ತನವನ್ನ ಮಾಡ್ತಾ ಇದ್ದ ಖದೀಮ. ಆತನ ಐಡಿಯಾ ಏನಪ್ಪ ಗೊತ್ತಾ, ಆಸ್ಪತ್ರೆಯಲ್ಲಿ ಎಲ್ಲರ ಕೈಲೂ ಮೊಬೈಲ್ ಅಂತೂ ಇರುತ್ತೆ. ಒಂದು ಪೇಷಂಟ್ ಕೈಲೂ ಕೂಡ ಮೊಬೈಲ್ ಇರುತ್ತೆ. ಅವ್ರನ್ನ ಅಟೆಂಡ್ ಮಾಡ್ತಾ ಇರೋರು ಅಂದರೆ ಅವ್ರ ಮನೆಯವ್ರ ಕೈಲೂ ಕೂಡ ಮೊಬೈಲ್ ಇರುತ್ತೆ. ಮಲಗಿರ್ತಾರೆ ಅಥವಾ ಎಲ್ಲೋ ಈಗ ಪೇಷಂಟ್ ಕಡೆ ಗಮನ ಕೊಡ್ತಾ ಇರ್ತಾರೆ. ಈಸಿಯಾಗಿ ಕದ್ದು ಬಿಡ್ಬೋದು ಅಂತ ಬಂದಿದ್ದಾನೆ. ಜಿಲ್ಲಾಸ್ಪತ್ರೆಯಲ್ಲಿ ಆಗಿರೋದು. ಸದ್ಯ ಸೆಕ್ಯೂರಿಟಿ ಕೈಗೆ ಸಿಗಾಕೊಂಡಿದ್ದಾನೆ, ಲಾಕ್ ಆಗಿದ್ದಾನೆ. ಅದೇ ಆಶ್ಚರ್ಯ. ಯಾಕಂದ್ರೆ ಮೊನ್ನೆ ಬೇರೆ ಊರಿನ ಜಿಲ್ಲಾಸ್ಪತ್ರೆಯಲ್ಲಿ ನೋಡ್ತಾ ಇದ್ವಿ, ಮಗುನೇ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿ, ಅಣ್ಣ ಬಿಟ್ಬಿಡಿ ಅಣ್ಣ ಅಂತ ಈಗ ಗೋಗರಿತಾ ಇದ್ದಾನೆ ಆತ. ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಕೈಗೆ ತಗಲಾಕೊಂಡಿದ್ದಾನೆ. ಮೊಬೈಲ್ ಕದಿಯೋಕೆ ಬಂದಿದ್ದ ಜಿಲ್ಲಾಸ್ಪತ್ರೆಗೆ. ಇವಂದಿದೆ ಹಣೆ ಬರ ಚಾಳಿ ಆಗಿತ್ತು ಅಂತ ಕಾಣುತ್ತೆ. ಟೈಮ್ ಕೆಟ್ಟಿದೆ, ಸಿಗಾಕೊಂಡಿದ್ದಾನೆ ಈಗ. ಗಾರೆ ಕೆಲಸ ಮಾಡೋದ ಏನಾಗಿದೆ ನನಗೆ ಕೊಡದ್ರ 3 ಊರು ಊಟ ಹಾಕ್ತೀಯಾ? ಗಾರೆ ಕೆಲಸ ಮಾಡೋದ ಏನಾಗಿದೆ ನನಗೆ ಕೊಡದ್ರ 3 ಊರು ಊಟ ಹಾಕ್ತೀಯಾ? ನನ್ನ ಕಲೀಗ ಚೇತನ್ ಇಡ್ತಾರೆ. ಚೇತನ್, ಹೇಗ್ ಸಿಗಾಕೊಂಡ ಕಳ್ಳ ಆಯ್ತಾ? ಎಸ್ ವಿದ್ಯಾ, ಈ ಕಳ್ಳ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ 3 ಬಾರಿ 4 ಬಾರಿ ಸಿಕ್ಕಿ ಬಿದ್ದಿರ್ತಾನೆ. ಪೊಲೀಸರಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿರ್ತಾರೆ. ಆದ್ರೆ ಈ ಕಳ್ಳ ಅದೇ ಕೃತ್ಯವನ್ನ ಮುಂದುವರಿಸ್ಕೊಂಡು ಹೋಗ್ತಿರ್ತಾನೆ. ಏನು ನಿನ್ನೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ತಾಯಿ ಮಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅಲ್ಲಿ ರೋಗಿ ಹತ್ರ ಇದ್ದಂತ ಸಮಯದಲ್ಲಿ ಇವನು ಮೊಬೈಲ್ನ ಕದ್ದು ಓಡ್ತಿರ್ತಾನೆ. ಆ ಟೈಮ್ ನಲ್ಲಿ ನೋಡಿದಂತ ಸೆಕ್ಯೂರಿಟಿ ಗಾರ್ಡ್ ಅವ್ರನ್ನ ಹಿಡಿದು ಗೂಸವನ್ನ ಕೊಟ್ಟು ಜೊತೆಗೆ ಪೊಲೀಸರಿಗೂ ಒಪ್ಸಿರೋ ಅಂತದ್ದು. ಆ ಟೈಮ್ ನಲ್ಲಿ ಕಳ್ಳನಿಗೆ ಪೊಲೀಸರಿಂದಲೂ ಗೂಸವನ್ನ ಕೊಟ್ಟಿದ್ದಾರೆ. ಈ ಕಳ್ಳ ಏನಿದ್ದಾನೆ ಈತ 3-4 ಬಾರಿ ಸಿಕ್ಕಿ ಬಿದ್ದಿದ್ದಾನೆ. ಅಂತೆ ನಿನ್ನೆ ರಾತ್ರಿಯೂ ಕೂಡ ಏನು ಮಧ್ಯರಾತ್ರಿ ಸುಮಾರು 2 ಗಂಟೆ ಹೊತ್ತಿಗೆ ಸಿಕ್ಕಿ ಬಿದ್ದಿರೋ ಅಂತದ್ದು ವಿದ್ಯಾ. ಓಕೆ, ಧನ್ಯವಾದ ಚೇತನ್ ಡೀಟೇಲ್ಸ್ಗೆ.